ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಮ್ಯುನಿಕೇಷನ್ ಯೂನಿಟ್ನ ಮೇಲೆ 5 MCQಗಳನ್ನು 2013ನಲ್ಲಿ ನಡೆದ ಕ್ವಶನ್ ಪೇಪರ್ನಿಂದ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಏಕೆಂದರೆ ಈ ಒಂದು ಪೇಪರ್ 1 ಪ್ರಿಪರೇಷನ್ಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀವು ಸರಿಯಾಗಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ, ಪೇಪರ್ 1ಗಾಗಿ ಕಂಪ್ಲೀಟ್ ಕೋರ್ಸನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಇಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಮಾಸ್ ಕಮ್ಯುನಿಕೇಷನ್ ರೆಫರ್ಸ್ ಟು. Option A, reaching a small group. Option B, communicating within a state. Option C, communicating with a small community. Option D, communicating with a huge and diverse audience simultaneously. ಸಮೂಹವನ್ನು ಡ್ಯಾಶ್ ಅನ್ನು ಸೂಚಿಸ್ತಾ ಇದೆ. ಆಪ್ಷನ್ ಎ ಸಣ್ಣ ಗುಂಪನ್ನು ತಲುಪುವುದು. ಆಪ್ಷನ್ ಬಿ ರಾಜ್ಯದೊಳಗೆ ಸಂಪರ್ಕಿಸುವುದು. ಆಪ್ಷನ್ ಸಿ ಸಣ್ಣ ಸಮುದಾಯದೊಂದಿಗೆ ಸಂಪರ್ಕಿಸುವುದು. ಆಪ್ಷನ್ ಡಿ ದೊಡ್ಡ ಮತ್ತು ಬಹು ವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಸಂವಹನ ನಡೆಸುವುದು. ಸೊ ಮಾಸ್ ಕಮ್ಯುನಿಕೇಶನ್ ಮೀನ್ಸ್ ಇಟ್ ರೆಫರ್ಸ್ ಟು the process of sending. Mass communication is the process of sending information, ideas or messages to a large geographically dispersed people and also to the diverse audience through various forms of mass media such as television, radio, newspaper, magazine, film, ಇಂಟರ್ನೆಟ್. ಸೊ ಮಾಸ್ ಕಮ್ಯುನಿಕೇಷನ್ ಅಂತಂದ್ರೆ ನಾವು ಯಾವಾಗ ಈ ಒಂದು ಯಾವುದೇ ಒಂದು ಮಾಹಿತಿಯನ್ನು, ವಿಚಾರವನ್ನು, ಮೆಸೇಜನ್ನು ಲಾರ್ಜ್ ಗ್ರೂಪ್ ಆಫ್ ಪೀಪಲ್ಗೆ ಅಂದರೆ ಹೆಚ್ಚಿನ ಜನರಿಗೆ ಒಂದೇ ಸಮಯದಲ್ಲಿ ಕಳಿಸ್ತಾ ಇದ್ದೀವಿ, ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಸಂವಹನ. ಸೊ ಹಿಯರ್ ವಿ ಆರ್ ಸೆಂಡಿಂಗ್ ಅ ಮೆಸೇಜ್ ಟು ದ ಲಾರ್ಜ್ ಡೈವರ್ಸ್ಡ್ ಪೀಪಲ್ at the same time by using television, radio, newspaper, magazines. So here the right answer is option D. Mass communication means communicating with a huge and diverse audience simultaneously. So ಸಂವಹನ ಅಂದಾಗ ಸೊ ಬಹುವಿಧದ ಪ್ರೇಕ್ಷಕರಿಗೆ ಜೊತೆಯಾಗಿ ಅಥವಾ ಏಕಕಾಲದಲ್ಲಿ ಸಂವಹನ ನಡೆಸುವುದು. ಉದಾಹರಣೆಗೆ ಟಿವಿ ಮೂಲಕ, ಇಂಟರ್ನೆಟ್ ಮೂಲಕ ಇತ್ಯಾದಿ. ನೆಕ್ಸ್ಟ್ ಕ್ವಶನ್ ಇಸ್ infotainment indicates. Option A, predominant entertainment. Option B, information oriented content. Option C, combining information and entertainment content. Option D, public issues and problems. Infotainment ಏನನ್ನ ಸೂಚಿಸ್ತಾ ಇದೆ? ಆಪ್ಷನ್ ಎ ಪ್ರಧಾನ ಅಥವಾ ಪ್ರಬಲವಾದ ಮನೋರಂಜನೆ. ಆಪ್ಷನ್ ಬಿ ಮಾಹಿತಿ ಉದ್ದೇಶಿತ ವಿಷಯ. ಆಪ್ಷನ್ ಸಿ ಮಾಹಿತಿ ಮತ್ತು ಮನೋರಂಜನೆಯ ವಿಶೇಷ. ಆಪ್ಷನ್ ಡಿ ಸಾರ್ವಜನಿಕ ವಿಷಯ ಮತ್ತು ಸಮಸ್ಯೆಗಳು. ಸೊ ಏನು ಈ ಇನ್ಫೋಟೈನ್ಮೆಂಟ್ ಅಂದಾಗ? ಸೊ ಇನ್ಫೋಟೈನ್ಮೆಂಟ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ದ ವರ್ಡ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸೊ ಇನ್ಫೋಟೈನ್ಮೆಂಟ್ ಅಂದಾಗ ಇದು ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನ ಒಳಗೊಂಡಿರುವ ಒಂದು ಪದವಾಗಿದೆ. ಇಟ್ ರೆಫರ್ಸ್ ಟು ಅ ಮೀಡಿಯಾ ಕಂಟೆಂಟ್ ದಟ್ ಎಜುಕೇಟ್ಸ್ ಆರ್ ಇನ್ಫಾರ್ಮ್ಸ್ ದ ಆಡಿಯನ್ಸ್ while also entertainment them. So here it also gives information with entertain. ಸೊ ಈ ಒಂದು ಇನ್ಫೋಟೈನ್ಮೆಂಟ್ ಅಂದಾಗ ಜನರಿಗೆ ಇದು ಮಾಹಿತಿಯನ್ನು ಕೂಡ ನೀಡುತ್ತೆ, ಅದೇ ಸಮಯದಲ್ಲಿ ಅವರಿಗೆ ಮನೋರಂಜನೆಯನ್ನು ಕೂಡ ನೀಡ್ತಾ ಇದೆ. ಉದಾಹರಣೆಗೆ ಯಾವಾಗ ಒಂದು ಮೂವಿಯನ್ನು ನೋಡ್ತೀವಿ, ಅದರಿಂದ ನಮಗೆ ಮಾಹಿತಿ ಕೂಡ ಸಿಗುತ್ತೆ, ಎಂಜಾಯ್ ಕೂಡ ಮಾಡ್ತಾ ಇದ್ದೀವಿ. ನ್ಯೂಸ್ ಶೋಸ್ ವಿತ್ ಎಂಗೇಜಿಂಗ್ ಪ್ರೆಸೆಂಟೇಷನ್ಗಳನ್ನು ಬಳಸಿ ನ್ಯೂಸನ್ನು ಹೇಳುವುದು. ಎಜುಕೇಷನಲ್ ಡಾಕ್ಯುಮೆಂಟ್ರೀಸ್ ಆಗಿರ್ಬೋದು, current affairs program with storytelling, science and history shows on TV. So these are all examples for infotainment. Here we are also receiving the message, at the same time we are also going to enjoy it. ಸೊ ಒಂದೇ ಸಮಯದಲ್ಲಿ ಮಾಹಿತಿಯನ್ನು ಕೂಡ ಪಡಿತೀವಿ ಮತ್ತು ಎಂಜಾಯ್ ಕೂಡ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಇನ್ಫೋಟೈನ್ಮೆಂಟ್ ಇಂಡಿಕೇಟ್ಸ್ ಕಂಬೈನಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಸೊ ಇದು ಮಾಹಿತಿ ಮತ್ತು ಮನೋರಂಜನೆಯ ವಿಷಯ ಎರಡನ್ನೂ ಕೂಡ ಒಳಗೊಂಡಿದೆ. Next question is, one of the primary components for effective communication is option A, planning the message. Option B, attractive personality. Option C, using of microphones. Option D, the age of the communicator. ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕ ಯಾವುದು? ಆಪ್ಷನ್ ಎ ಸಂದೇಶದ ಯೋಜನೆ. ಆಪ್ಷನ್ ಬಿ ಆಕರ್ಷಕ ವ್ಯಕ್ತಿತ್ವ. ಆಪ್ಷನ್ ಸಿ ಧ್ವನಿವರ್ಧಕ ಬಳಕೆ. ಆಪ್ಷನ್ ಡಿ ಸಂಪರ್ಕಿಸುವವನ ವಯಸ್ಸು. ಸೊ ಈ ಒಂದು ಪರಿಣಾಮಕಾರಿ ಸಂವಹನ ಅಂತಂದಾಗ ಯಾವಾಗ ಮಾಹಿತಿಯನ್ನು ಸೆಂಡರ್ ನೀಡ್ತಾ ಇದ್ದಾನೆ ಅದು ರಿಸೀವರ್ಗೆ ಸರಿಯಾಗಿ ಅರ್ಥವಾಗುವಂತಿರಬೇಕು. ಸೊ ವೆನ್ ದ ಸೆಂಡರ್ ಈಸ್ ಗಿವಿಂಗ್ ದ ಇನ್ಫಾರ್ಮೇಷನ್ ಇಟ್ಸ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ಬೈ ದಿ ರಿಸೀವರ್, ದೆನ್ ಇಟ್ ಈಸ್ ನೋನ್ ಆಸ್ ದಿ ಎಫೆಕ್ಟಿವ್ ಕಮ್ಯುನಿಕೇಷನ್.
So here planning the message before delivering it is very essential. So effective communication requires the sender to organize the ideas, choose appropriate medium and tailor the message to the audience. So ಇಲ್ಲಿ senders ಮಾಹಿತಿಯನ್ನು ಸರಿಯಾಗಿ ಎನ್ಕೋಡ್ ಮಾಡಬೇಕು, ಅರ್ಥವಾಗುವ ರೀತಿಯಲ್ಲಿ ರಿಸೀವರ್ಗೆ ನೀಡಬೇಕು. ಸೊ ಇದಕ್ಕೆ ಸರಿಯಾದ ಒಂದು ಪ್ಲಾನಿಂಗ್ ನ ಅವಶ್ಯಕತೆ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪ್ಲಾನಿಂಗ್ ದ ಮೆಸೇಜ್, ಸಂದೇಶದ ಯೋಜನೆ. Next question is, in communication channel refers to option A the medium employed, option B content of the message, option C noise in the message, option D signals in the message. ಸಂವಹನ ವಾಹಿನಿ ಅಥವಾ ಮಾರ್ಗ ಏನನ್ನ ಸೂಚಿಸ್ತಾ ಇದೆ? ಆಪ್ಷನ್ ಎ ಬಳಸಿದ ಮಾಧ್ಯಮ, ಆಪ್ಷನ್ ಬಿ ಸಂದೇಶದ ವಿಷಯ, ಆಪ್ಷನ್ ಸಿ ಸಂದೇಶದಲ್ಲಿನ ಗದ್ದಲ, ಆಪ್ಷನ್ ಡಿ ಸಂದೇಶದಲ್ಲಿನ ಸಿಗ್ನಲ್ಗಳು. Yes, here in communication process, a channel is the medium or pathway through which a message travels from sender to receiver. So in order to send the message, a sender you will be having an idea or message, you will be going to encode it, so then receiver is going to decode it. So here the in order to deliver the message, a sender will use a proper channel to encode the message, and the receiver will decode the message through this channel. So here the right answer is option A the medium employed. So ಈ ಚಾನಲ್ refers to it is medium. ಸೊ ಇಲ್ಲಿ ಚಾನಲ್ ಅಂದಾಗ ಇದು ಒಂದು ಬಳಸಿದ ಮಾಧ್ಯಮವಾಗಿರುತ್ತೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಯಾವಾಗಲೂ ಸೆಂಡರ್ ರಿಸೀವರ್ಗೆ ಮಾಹಿತಿಯನ್ನು ಕಳಿಸಬೇಕಾದ್ರೆ ಅವರು ಯಾವುದೋ ಒಂದು ಚಾನಲ್ ಅನ್ನ ಬಳಸಿ ಅದರ ಮೂಲಕ ಮಾಹಿತಿಯನ್ನು ನೀಡ್ತಾರೆ. Question number 38, intrapersonal communication means option A when one person communicates with other, option B two people interacting with a group, option C when a person communicates with himself, option D a typical classroom communication. ಅಂತರ್ ವೈಯಕ್ತಿಕ ಸಂವಹನ ಅಂದರೆ ಆಪ್ಷನ್ ಎ ಒಬ್ಬ ವ್ಯಕ್ತಿ ಇನ್ನೊಬ್ಬನೊಡನೆ ಸಂಪರ್ಕ ನಡೆಸಿದಾಗ, ಆಪ್ಷನ್ ಬಿ ಇಬ್ಬರು ಒಂದು ಗುಂಪಿನೊಂದಿಗೆ ಪರಸ್ಪರ ಕಾರ್ಯ ನಡೆಸಿದಾಗ, ಆಪ್ಷನ್ ಸಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕವಿರಿಸಿಕೊಂಡಾಗ, ಆಪ್ಷನ್ ಡಿ ಒಂದು ಮಾದರಿಯ ತರಗತಿ ಕೊಠಡಿ. So intrapersonal communication means it is communication that occurs within an individual. So ಇಲ್ಲಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನೇ ಸಂವಹನವನ್ನು ನಡೆಸುವುದಕ್ಕೆ ಅಂತರ್ವೈಯಕ್ತಿಕ ಸಂವಹನ ಅಂತ ಕರಿತೀವಿ. ಇಟ್ ಇನ್ವಾಲ್ವ್ಸ್ ಥಿಂಕಿಂಗ್, ಸೆಲ್ಫ್ ರಿಫ್ಲೆಕ್ಷನ್, ಸೆಲ್ಫ್ ಅನಲೈಸಿಸ್, ಇಂಟರ್ನಲ್ ಡೈಲಾಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಯಾವಾಗ ನಾವು ಥಿಂಕ್ ಮಾಡ್ತಾ ಇದ್ದೀವಿ, ಅನಲೈಸ್ ಮಾಡ್ತಾ ಇದ್ದೀವಿ, ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಆಗುತ್ತೆ. ಟಾಕಿಂಗ್ ಟು ಯುವರ್ ಸೆಲ್ಫ್ ಮೆಂಟಲಿ ಬಿಫೋರ್ ಆ್ಯನ್ ಇಂಟರ್ವ್ಯೂ. ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಆಗುವ ಮೊದಲು ನಮ್ಮೊಳಗೆ ನಾವು ಮಾತನಾಡ್ತಾ ಅಥವಾ ಪ್ರಿಪೇರ್ ಮಾಡ್ತೀವಿ, ಇದಕ್ಕೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಅಥವಾ ಥಿಂಕಿಂಗ್ ಅಬೌಟ್ ದ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಎ ಡಿಸಿಷನ್. ಸೊ ಯಾವುದೇ ಒಂದು ಡಿಸಿಷನ್ ಅನ್ನು ತಗೋಬೇಕಾದ್ರೆ ಅದರ ಗುಣ ಮತ್ತೆ ಅವಗುಣಗಳನ್ನ ವಿಚಾರ ಮಾಡ್ತೀವಿ, ಇದು ಕೂಡ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಮೀನ್ಸ್ ವೆನ್ ಅ ಪರ್ಸನ್ ಕಮ್ಯುನಿಕೇಟ್ಸ್ ವಿತ್ ಹಿಮ್ಸೆಲ್ಫ್. ಅಂತರ್ವೈಯಕ್ತಿಕ ಸಂಬಂಧ ಅಂದ್ರೆ ಒಬ್ಬ ವ್ಯಕ್ತಿ ತನ್ನೊಂದಿಗೆನೇ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ನೀವೇನಾದರೂ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರೋ ಪೇಪರ್ 1 ಕೋರ್ಸನ್ನು ಜಾಯ್ನ್ ಆಗಲು ಬಯಸಿದರೆ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQs PDF ಅನ್ನು ನೀಡ್ತಾ ಇದ್ವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ಕೇವಲ 2100ನಲ್ಲಿ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ. ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.